ನಾವೀಗ ವೈಷ್ಣವಿ ದೇವಿ ರೈಲ್ವೆ ಸ್ಟೇಷನ್ ಹತ್ರ ಇದ್ವಿ ನೋಡಿ. ಇದೆ ಹೋಗ್ತಾ ಇದ್ದೀವಿ. ಟೈಮ್ 5:15, 5:45 ಟ್ರೈನ್ ಇದೆ ಜಮ್ಮುಗೆ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಜ್ವಾಲಾಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶಕ್ತಿಪೀಠ ಅದು. ಅದಕ್ಕೆ ಯಾವ ರೀತಿ ರೀಚ್ ಆಗ್ತೀನಿ ಅಂತ ಫುಲ್ ಕಂಪ್ಲೀಟ್ ನೋಡಿ. ನೆಕ್ಸ್ಟು ಜಮ್ಮುವಿಂದ ಪಠಾನ್ಕೋಟ್. ಅದು ಈಗ 8:30 ಟ್ರೈನ್ ಇದೆ. 11 ಗಂಟೆ ರೀಚ್ ಆಗ್ತೀವಿ. ಈಗ ಪಠಾನ್ಕೋಟ್ ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದೀವಿ. ಹೊರಗಡೆ ಪಠಾನ್ಕೋಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಈಗ ಡೈರೆಕ್ಟ್ ಬಸ್ಸು ಒಂದೊಂದು ಟೈಮ್ ಇರುತ್ತಂತೆ, ಒಂದೊಂದು ಟೈಮ್ ಇರೋಲ್ಲ. ಡೈರೆಕ್ಟ್ ಬಸ್ ಇಲ್ಲ ಅಂದರೆ ಫಸ್ಟು ನಾವು ಇದಕ್ಕೆ ಹೋಗ್ಬೇಕು, ಕಂಗ್ರಾ ಅಂತಿದೆ, ಅಲ್ಲಿ ಬಸ್ ಸಿಗತ್ತಂತ ರೆಗ್ಯುಲರು. ಅಲ್ಲಿಗೆ ಹೋಗಿ ಅಲ್ಲಿಂದ ಜ್ವಾಲಾಮುಖಿಗೆ ಹೋಗ್ಬೋದು. ರೈಲ್ವೆ ಸ್ಟೇಷನ್ ಹೊರಗಡೆ ಬಂದು ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ 400 ಮೀಟ್ರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇರೋದು. ಹೋಗ್ತಾ ಇದೀವಿ ನಡ್ಕೊಂಡು. ಇದೇ ರೈಲ್ವೆ ಸ್ಟೇಷನ್ನು. ಈಗ ಬಂದಿದ್ದಲ್ಲೇ, ಇಲ್ಲಿ ಹೋಗಿ ರೈಟಿಗೆ ಕ್ರಾಸ್ ಆದರೆ ಅಲ್ಲೇ ಬಸ್ ಸ್ಟ್ಯಾಂಡು. ಗೂಗಲಲ್ಲಿ ಚೆಕ್ ಮಾಡಬೇಕು ನೀವು. ಇದೇ ಬಸ್ ಸ್ಟ್ಯಾಂಡು. ಇದೇ ಬಸ್ ಸ್ಟ್ಯಾಂಡು. ಕಾಂಗ್ರಾಗೆ ಸಿಕ್ಕಿಲ್ಲ ಬಸ್ಸು. ಈಗ ಮಟೋರಾಕ್ಕೆ ಹೋಗಿ ಮಟೋರಾದಿಂದ ಸಿಗತ್ತೆ ಜ್ವಾಲಾಮುಖಿಗೆ ಅಂತ ಹೇಳಿದ್ದಾರೆ. ಮಟೋರಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕೀಗ. 2.5 hour ಆಗುತ್ತೆ ಅಂತ ಹೇಳಿದ್ದಾರೆ. इधर बसो। गुड मॉर्निंग एवरीवन। आज हमारे साथ ये कर्नाटक से 2 भाई जी आए हैं हिमाचल घूमने के लिए, और इनको हमने बताया है कि आप पहले यहाँ से चलें तो सीधे चामुंडा मंदिर, चामुंडा से वापस आएंगे फिर ये कांगड़ा मंदिर, कांगड़ा से आगे जाएंगे सीधे ज्वालाजी मंदिर, और ज्वालाजी से आगे जाएंगे चिंतपूर्णी मंदिर। ऐसे ऐसे चलते चलते ये 4 सिद्ध शक्तिपीठ जो हैं हिमाचल में माता रानी के जो है दर्शन देखकर घूम सकते हैं। ಅವ್ರು ಏನು ಹೇಳ್ತಿರೋದು ಅಂದರೆ, ನೀವು ಡೈರೆಕ್ಟ್ ಜ್ವಾಲಾಮುಖಿಗೆ ಹೋಗ್ಬೇಡಿ. ಇಲ್ಲಿ 3 ದೇವಸ್ಥಾನಗಳಿದೆ ಮೇನು. ಫಸ್ಟು ಚಾಮುಂಡಾ ಮಂದಿರಿಗೆ ಹೋಗಿ ಅಲ್ಲಿಂದ ಕಾಂಗಡಾ ಮಂದಿರ ಇದೆ, ಅಲ್ಲಿಂದ ಜ್ವಾಲಾಮುಖಿಗೆ ಹೋಗಿ ಅಂತ ಅವ್ರು ಹೇಳ್ತಾರೆ. 3 ದೇವಸ್ಥಾನಗಳು ಮೇನ್ ಇಲ್ಲಿಂದು ಅಂತ ಹೇಳ್ತಾರೆ. ಅದ್ರ ಕಡೆಯಿಂದ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಫಸ್ಟು ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚಾಮುಂಡಾ ಮಂದಿರಿಗೆ. ನಾವು ಆ್ಯಕ್ಚುಲಿ ಜ್ವಾಲಾಮುಖಿಗೆ ಹೋಗ್ಬೇಕು ಅಂತಿದ್ದು, ಬಸ್ ಅವ್ರು ಹೇಳಿದ್ರಲ್ಲ ಅದೇ 3 ದೇವಸ್ಥಾನ ಅಂತ. ಹಂಗಾಗಿ ಈಗ ಫಸ್ಟ್ನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚಾಮುಂಡಿ ದೇವಿ ಅಂತ. ಚಾಮುಂಡಿ ದೇವಿಗೆ ಹೋಗ್ಬೇಕು ಅಂತಂದರೆ ನಗರಕೋಟೆಗೆ ಬರಬೇಕು. ನಗರಕೋಟ್ ಬಸ್ ಸ್ಟ್ಯಾಂಡು ಡೈರೆಕ್ಟು ಪಠಾನ್ಕೋಟಿಂದ ನಗರಕೋಟ್ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಬಸ್ಸು. ನಾವು ಅಲ್ಲಿ ಹೆಚ್ಚು ಕಮ್ಮಿ ಬಿಟ್ಟಿದ್ದೆ ಎಷ್ಟೊತ್ತಿಗೆ ಅಂತಂದರೆ 11:15 ಆಗಿತ್ತು. ಈಗ 2:55, 3 ಗಂಟೆ ಲೆಕ್ಕ. 3 ಗಂಟೆಗೆ ಇಳಿದೀವಿ. ಇಲ್ಲಿಂದ 10 ಕಿಲೋಮೀಟರ್, 8 to 9 ಕಿಲೋಮೀಟರ್ಸ್ ಆಗುತ್ತೆ ಚಾಮುಂಡಾ ದೇವಿ ಆದಮೇಲೆ ವಾಪಸ್ ನಾವು ಇದಕ್ಕೆ ಹೋಗ್ಬೇಕು, ಕಾಂಗ್ರಾದಲ್ಲಿ ಒಂದು ದೇವಸ್ಥಾನ ಇದೆ, ಕಾಂಗ್ರಾ ಮಾತಾ ಅಂತ. ಕಾಂಗ್ರಾ ಮಾತಾ ನೋಡಿಕೊಂಡು ಮತ್ತು ಆಮೇಲೆ ಜ್ವಾಲಾಮುಖಿಗೆ ಹೋಗ್ಬೇಕು. ಅದೇ ನೋಡಿ ದೇವಸ್ಥಾನ, ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಮಳೆ ಹೊಡಿತಿದೆ, ಸರಿಯಾಗಿ ಮಳೆ ಹೊಡಿತಿದೆ. ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ದೇವಸ್ಥಾನಕ್ಕೆ. ಕೆಳಗಡೆ ಇರೋ ದೇವಸ್ಥಾನ ಅಲ್ಲೇ ತೋರಿಸಿದ್ನಲ್ಲ, ಅಲ್ಲಿ ಬಂದು ಇಳಿದ್ವಿ. ಚಾಮುಂಡಿ ದೇವಿಗೆ ಹೋಗ್ಬೇಕು. ಮಳೆ ಹೊಡಿತಾ ಇದೆ, ಹೋಗೋದ ಬೇಡ ಕೆಳಗಡೆಗೆ ಮಳೆಯಲ್ಲಿ ಛತ್ರಿ ಹಿಡ್ಕೊಂಡು ಅಂತ ಯೋಚನೆ ಮಾಡ್ತಾ ಇದೀವಿ. ಇದೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಈ ಕೆಳಗಡೆನೇ ದೇವಸ್ಥಾನ ಇರೋದು. ಅಲ್ಲೇ ಇದೆ ದೇವಸ್ಥಾನದ ಎಂಟ್ರನ್ಸ್. ಇವನು ಎಂಥ ಕಲಾವಿದ ಅಂದರೆ, ಅಮರ್ನಾಥ್ ಕುದುರೆಯಲ್ಲಿ ಹೋಗ್ತಾ ಇದ್ರೆ 3 ಸತಿ ನಿದ್ದೆ ಮಾಡ್ದಂತೆ ಕುದುರೆಯಲ್ಲೇ. ದೇವಸ್ಥಾನ ಇದೆ. ಮಳೆ ಜೋರಾಯಿತು. ಇದೇ ಅಂಗಡಿಯಲ್ಲಿ ಬ್ಯಾಗ್ ಇಟ್ಟೆ, ಇಡಕ್ಕೆ ಹೇಳಿದ್ರು ಪಾಪ.
ಛತ್ರಿ ಇಟ್ರು ನೆಂದೋಗ್ತಾ ಇದೀವಿ, ಹಂಗ್ ಹೊಡಿತಿದೆ ಮಳೆ. ಚಾಮುಂಡೇಶ್ವರಿಗೆ ಜೈ. ಇದೇ ದೇವಸ್ಥಾನ, ಗೋಪುರ ರೆಡಿ ಆಗ್ತಾ ಇದೆ. ಚಾಮುಂಡ ದೇವಿದು ದರ್ಶನ ಆಯಿತು. ಈಗ ಕಾಂಗ್ರಾಗೆ ಹೋಗ್ಬೇಕು, ಕಾಂಗ್ರಾ ದೇವಸ್ಥಾನಕ್ಕೆ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 25-30 ಕಿಲೋಮೀಟ್ರ್ ಇದೆ. ಅದೇ ಈಗ ಬಸ್ಸಲ್ಲಿ ಇಳಿದ್ವಲ್ಲ, ಅದೇ ಜಾಗಕ್ಕೆ ಹೋಗ್ಬೇಕು ಬಸ್ ಹತ್ತೋದಕ್ಕೆ. ಹೋಗೋಣ ಅಂದ್ರೆ ಮಳೆ ಹೊಡಿತಾ ಐತೆ. ಇದೇ ನೋಡಿ ಚಾಮುಂಡಾ ದೇವಿ. ಈಗ ಡೈರೆಕ್ಟ್ ಬಸ್ಸು ಕಾಂಗ್ರಾ ಸಿಕ್ಕಿಲ್ಲ, ಈಗ ಅದಕ್ಕೆ ನಗರಕ್ಕೆ ಹೋಗ್ತಾ ಇದೀವಿ. ನಗರ ಅಲ್ಲಿಂದ ಬಸ್ ಸಿಗತ್ತಂತೆ, ಅಲ್ಲಿಗೆ ಹೋಗ್ತಾ ಇದೀವಿ. ಮಳೆ ಅಂದ್ರೆ ಮಳೆ ಹೊಡಿತಾ ಇದೆ. ಕಾಂಗ್ರಾಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ, ಅದಕ್ಕೆ ನಗರೊಟ್ಟಾಗಿ ಹೋಗ್ತಾ ಇದೀವಿ. ಎಲ್ಲಿಗೆ ಬಸ್ ಸಿಗತ್ತೋ ಅಲ್ಲಿಗೆ ಹೋಗ್ತಾ ಇರ್ಬೇಕು. ಅಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲಾಂದ್ರೆ ಅದೇ ಬಸ್ ಬೇಕು ಅಂತ ವೇಟ್ ಮಾಡಿದ್ರೆ ಟೈಮ್ ಆಗ್ಬಿಡತ್ತೆ. ಇದೇ ನೋಡಿ ನಗರೋಟ ಬಸ್ ಸ್ಟ್ಯಾಂಡ್. ಈಗ ನಗರೋಟಿಂದ ಕಾಂಗ್ರಾಗೆ ಹೋಗ್ತಾ ಇದ್ದೀವಿ, ಕಾಂಗ್ರಾ ಮಠ. ಬೆಳಗಿಂದ ತಿಂಡಿ ತಿನ್ನೋಕ್ಕೂ ಟೈಮ್ ಸಿಕ್ಕಿಲ್ಲ, ಸುಮ್ಮನೆ ಓಡ್ತಾ ಇದ್ದೀವಿ. ಈಗ ಟೈಮು 4:30. ಕಾಂಗ್ರಾ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲೇ ಪಕ್ಕದಲ್ಲೇ ಅಂತ ದೇವಸ್ಥಾನ ಮುಗಿಸ್ಕೊಂಡು ಜ್ವಾಲಾಮುಖಿ ದೇವಸ್ಥಾನಕ್ಕೆ ಹೋಗ್ಬೇಕೀಗ. 65 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಹೆಚ್ಚು ಕಮ್ಮಿ 2.5 hour ಬೇಕು. ಬಸ್ ಸ್ಟ್ಯಾಂಡಿಂದ 2 ಕಿಲೋಮೀಟ್ರು, 100 ರೂಪಾಯಿ ಅಂತೆ. ऐसे ना सवारी के हिसाब से जाते हैं तो 10-20 रुपए पड़े आपको ज्यादा। ಹಾಂ ಅದೇ हम तो छोड़ के आना बनवे रोड है। ಹಾಂ ಅದೇ ಏನು ಅಂತಂದರೆ ಶೇರಿಂಗಲ್ಲಿ ಹೋದ್ರೆ 20 ರೂಪಾಯಿ ಬೀಳತ್ತಂತ ಒಬ್ಬರಿಗೆ. ಇದೇ ದೇವಸ್ಥಾನ. आ जाओ। ಆರ್ಚ್ ಕಾಣಿಸ್ತಿದೆಯಲ್ಲ, ಇದ್ರ ಆಪೋಸಿಟೇ ಬಸ್ ಸಿಗತ್ತೆ, ಅಲ್ಲೇ ಹತ್ಕೊಬೋದು ಜ್ವಾಲಾಮುಖಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಈಗ ಕಾಂಗ್ರಾಯಿಂದ ಜ್ವಾಲಾಮುಖಿಗೆ ಹೋಗ್ತಾ ಇದೀವಿ. ಜಾಮ್ ಆಗಿದೆ ಅಲ್ಲಿ ನೋಡ್ರಿ, ಅಲ್ಲಿ ಗುಡ್ಡದ ಮೇಲೆ ಹೋಗ್ತಾ ಇದೆ, ನಿಧಾನಕ್ಕೆ ಹೋಗ್ತಾ ಇದೆ. ನಾವು ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು, ಈ ಬಸ್ಸಲ್ಲಿ ಹೋಗ್ತಾ ಇದೀವಿ. ಹಿಂದೆ ಫುಲ್ಲು ಜಾಮ್ ಆಗೈತೆ.